ಸರ್ವರಿಗೂ ಸಂಕ್ರಾಂತಿ ಹಬ್ಬ 2018 ಶುಭಾಶಯ. ಈ ದೇವರಿಗೆ ಈ ವಿಶೇಷವಾದಂಥ ವಸ್ತುವನ್ನು ದಾನ ಮಾಡಿದರೆ ವಿದ್ಯಾರ್ಥಿಗಳಿಗೆ ಸಕಲ ವಿದ್ಯೆಯು ಪಾರಂಗತರಾಗ್ತೀರ. ಹೌದು, ವಿದ್ಯಾರ್ಥಿಗಳು ಓದ್ತಿದ್ದೀರಿ, ಯಾಕೋ ಓದಿದ ನೆನಪಿಗೆ ಬರ್ತಿಲ್ಲ ಗುರುಗಳೇ, ನನ್ನ ಜ್ಞಾನ ಏಕಾಗ್ರತೆ ಆಗ್ತಿಲ್ಲ ಗುರುಗಳೇ, ಎಲ್ಲರೂ ಕೇಳೋದಿದೆ. ಅದರಲ್ಲಿ ಬೇರೆ ಈಗ ಎಕ್ಸಾಮ್ಸ್ ಹತ್ರ ಬರ್ತಿದೆ, ಏನೇನೋ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತೆಲ್ಲ ಒಂದು ಪರೀಕ್ಷೆ ಅನ್ನೋದೇ, ಪರೀಕ್ಷೆ ಬರೋಕ್ಕೆ ಮೊದಲೇ ಭಯ ನಮಗೆ. ತಂದೆ ತಾಯಿಗೆ ಭಯ ಆಗಿಬಿಟ್ಟಿರುತ್ತೆ, ನನ್ನ ಮಗ ಪಾಸ್ ಆಗ್ತಾನೆ ಗುರುಗಳೇ, ನನ್ನ ಮಗನಿಗೆ ಒಳ್ಳೆ ದಾರಿ ಆಗಿಬಿಡ್ಬೇಕು ಗುರುಗಳೇ, ಅವನು ಓದಬೇಕು ಗುರುಗಳೇ, ಅವನಿಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಗುರುಗಳೇ ಅಂತ ಒಂದು ಒದ್ದಾಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ನಿತ್ಯ ಓದ್ತಿದ್ದಾನೆ ಗುರುಗಳೇ, ಬಟ್ ಐ ಆಮ್ ನಾಟ್ ಏಬಲ್ ಟು ಕ್ಯಾಪ್ಚರ್ ದಟ್ ರಿದಮ್. ಪ್ರಯತ್ನ ಇದೆ, ಆ ಒಂದು ಸಾಧನೆ ಇದೆ, ಎಲ್ಲ ಮಾಡ್ತಿದ್ದಾನೆ, ಬಟ್ ಎಲ್ಲೋ ಮಿಸ್ ಆಗ್ತಿದೆ. ನನ್ನ ನಂಬರ್ಸ್ ನಾನು ಅಂದುಕೊಳ್ಳುವಷ್ಟು, ಯಾಕಂದರೆ ಪ್ರಯತ್ನ ಅನ್ನೋದು 100ಕ್ಕೆ 90 ಫಲ, ಇನ್ನು ದೈವ ಬಲ ಗುರುಬಲ ಅನ್ನೋದು 10%. ನೆನ್ಪಿಟ್ಕೊಳ್ಳಿ. ಎಲ್ಲರೂ ಏನು ಮಾಡ್ತಾರೆ, 100ಕ್ಕೆ 90% ದೈವ ಬಲದ ಹತ್ರ ನಿಂತ್ಕೊಬಿಡ್ತಾರೆ, ಗುರುಗಳ ಹತ್ರ ಹೋಗಿ ನಿಂತ್ಕೊಬಿಡ್ತಾರೆ, ಪ್ರಯತ್ನ 10% ಹಾಕಿರ್ತಾರೆ, ಖಂಡಿತ ಯಶಸ್ಸು ಸಿಗೋಲ್ಲ. ತಪ್ಪದು. ಪ್ರಯತ್ನ ಅನ್ನುವುದು ಮಾಡಿ ಫಲವಿಲ್ಲದಿದ್ದಾಗ ಇಂಥದ್ದೊಂದು ಸೇವೆಯಿಂದ ಅದ್ಭುತವಾದಂಥ ಫಲ ಸಿಗುತ್ತೆ. ವಿಶೇಷವಾಗಿ ನಿಮ್ಮ ಸ್ಥಳದ ಹತ್ರ ಎಲ್ಲಿಯಾದರೂ ಹಯಗ್ರೀವರ ದೇವಸ್ಥಾನವನ್ನು ಹುಡುಕಿ. ಗುರುವಾರಗಳಂದು ವಿಶೇಷವಾಗಿ, ಯಾಕಂದರೆ ಹಯಗ್ರೀವರು ಸಾಮಾನ್ಯರಲ್ಲ, ಅಂತ ಶಾರದಾದೇವಿಗೆ, ಜ್ಞಾನದೇವಿ, ಸರಸ್ವತಿ, ಬ್ರಾಹ್ಮಿ ಅಂತ ಹೇಳ್ತವೆ, ಅಂಥ ದೇವಿಗೆ ಆ ವೇದಗಳನ್ನು ಒಪ್ಪಿಸ್ತಾರೆ ತಗೋಬಂದು. ಅದಕ್ಕೆ ಶಾರದಾದೇವಿಯನ್ನು ವಿದ್ಯಾದೇವಿ ಅನ್ನತಕ್ಕಂಥದ್ದು ಕೂಡ, ಪೂರ್ಣ ಜ್ಞಾನದೇವಿ, ಜ್ಞಾನ ಪ್ರಸನ್ನಾಂಬಿಕಾ ಅಂತ ಕೂಡ ಹೇಳ್ತವೆ. ಸೊ ಅಂಥ ಒಂದು ಸರಸ್ವತಿ ದೇವಿಯ ಒಂದು ಕಟಾಕ್ಷ ಹಯಗ್ರೀವರಲ್ಲಿ ಇರುತ್ತೆ. ಚಂದನ ಪ್ರಸಾದ, ನಿಮ್ಮ ಶಕ್ತ್ಯಾನುಸಾರ ಭಗವಂತರಿಗೆ ಒಂದು ಚಂದನದ ಚಕ್ಕೆ ಗುರುವಾರಗಳಂದು ಹೋಗಿ ಸಮರ್ಪಣೆ ಮಾಡತಕ್ಕಂಥದ್ದು, ಅರೆದು ಚಂದನವನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ನೋಡಿ, ಅದಕ್ಕೆ ಕೆಲವೊಂದು ನಿಯಮಗಳಿರುತ್ತೆ. ಕೆಲವೊಂದು ಬಾರಿ ನಾವೇ ಅರೆದು ಕೊಡೋ ಆಗಿಲ್ಲ, ಅವರೇ ಅರೆದು ಸ್ವಾಮಿಗೆ ಸಮರ್ಪಣೆ ಮಾಡಿ ನಮಗೆ ಪ್ರಸಾದ ಕೊಡ್ತಾರೆ. ಅದನ್ನು ತಗೊಬಂದು ಹಣೆಯಲ್ಲಿ ತಿಲಕವಾಗಿಟ್ಟುಕೊಂಡು ನಿತ್ಯ ನೀವೇನು ಅನುಷ್ಠಾನ ಮಾಡ್ತಿದ್ದೀರೋ ಆ ವಿದ್ಯೆಗೆ ಅದನ್ನು ಮುಂದುವರಿಸಿ. ಖಂಡಿತ ಯಶಸ್ಸು ನಿಮ್ಮ ಕಾಲಿನ ಹತ್ರ ಬೀಳುವುದು ನಿಶ್ಚಿತ. ಆ ವಿದ್ಯೆ ಅನ್ನೋದು ನಿಮ್ಮ ಮುಷ್ಟಿಯಲ್ಲಿರುತ್ತೆ. ವಿದ್ಯಾದೇವಿ ಅಷ್ಟು ಸಾಧನೆಯನ್ನು ಮಾಡಿಕೊಳ್ಳುವ ಒಂದು ಮಟ್ಟಕ್ಕೆ ನಿಲ್ಲತಕ್ಕಂಥದ್ದಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ.